ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 2 ಥರ ಸೊಪ್ಪು ಹಾಕಿ ಸೊಪ್ಪು ಸಾರನ್ನ ಹೇಗೆ ಮಾಡೋದು ಅಂತ ಹೇಳೋಣ ಅಂತ ನಾನು ಅರಿವೆ ಸೊಪ್ಪು ಮತ್ತು ಎಮ್ಮೆರೊಡ್ಡಿ ಸೊಪ್ಪು ಅಂತ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಈ ಸೊಪ್ಪನ್ನ ತೊಳೆಯುವಾಗ ಒಂದು ಸ್ವಲ್ಪ ಅರಿಶಿನ ಹಾಕಿ ತೊಳಿರಿ. ಏನಾದರೂ ಮಣ್ಣಿದ್ರೆ ಬಿಟ್ಕೊಳ್ಳುತ್ತೆ. ಒಂದ್ಸಲ ಅರಿಶಿನ ಹಾಕಿ ತೊಳೆದ್ರೆ ಆಮೇಲೆ ವೈಟ್ ನೀರಲ್ಲೇ ತೊಳಿಬೋದು 2-3 ಸರಿ. ನೀಟಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ನಾನು ಈ ಸೊಪ್ಪು ಸಾರಿಗೆ ಟೊಮೊಟೊ ಮತ್ತು ಕಾಯಿ, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ಕರಿಬೇವು ಹಾಕಿ, ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಸ್ಮೆಲ್ ಬರುತ್ತೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಿ, ಮತ್ತು ಅದ್ರ ಜೊತೆನೇ ಈರುಳ್ಳಿನೂ ಹಾಕಿ, ಟೊಮೊಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಟೊಮೊಟೊ ಕೂಡ ಹಾಕಿ, ಇದೆಲ್ಲನೂ ಒಂದು ಸ್ವಲ್ಪ ಮಾಗಿದ ಮೇಲೆ ಇದು ಬೇಯಬೇಕು. 1-2 ನಿಮಿಷ ಬೇಯಬೇಕದು ಒಗ್ಗರಣೆಲೆ. ನಾನು ಈ ಸೊಪ್ಪು ಸಾರಿಗೆ ಹುಣಸೆಹಣ್ಣು ಯೂಸ್ ಮಾಡ್ತಾಯಿಲ್ಲ, ಬರೀ ಟೊಮೊಟೊನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ. ಇದೊಂದು 2 ನಿಮಿಷ ಬೇಯ್ದ ಮೇಲೆ ನೋಡ್ಬೋದು ಯಾವ ಥರ ಬೆಂದಿದೆ ಅಂತ. ಈ ಥರ ಬೆಂದಮೇಲೆ ನೀವೊಂದು ಸ್ವಲ್ಪ ತೊಗರಿಬೇಳೆನ ಮುಂಚೆನೇ ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿರಬೇಕು ಸಪ್ರೇಟು. ಯಾಕೆಂದರೆ ಸೊಪ್ಪು ಜೊತೆನೇ ಬೇಯಬೇಕಲ್ವ, ಅದು ಕೂಡ ಸ್ವಲ್ಪ ಬೆಂದರೆ ನೀರಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಕೂಡ ಮಿಕ್ಸ್ ಮಾಡಿ, ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಈ ಥರ ನೋಡಿ ಬೆಂದಿರುತ್ತೆ. ಬೆಂದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅಡುಗೆ ಅರಿಶಿನ. ಆಮೇಲೆ 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಸಾಂಬಾರು ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೇಕು, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು. ಆಮೇಲೆ ತುರಿದಿಟ್ಕೊಂಡಿರುತ್ತ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು. ಆಮೇಲೆ ಇದೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಕುಕ್ಕರ್ನ ಮುಚ್ಚಿ 1-2 ವಿಸಲ್ ಕೂಗಿದ ಮೇಲೆ ಓಪನ್ ಮಾಡಿ ನೋಡ್ಬೋದು. ಈ ಥರ ಬೆಂದಿದೆ, ಗಟ್ಟಿಯಾಗಿರುತ್ತೆ. ಆಮೇಲೆ 1 ಲೋಟ ಬೇಕು ಅಂದರೆ ನೀರು ಹಾಕ್ಕೊಂಡು ಮತ್ತೆ ಕುದಿಸಿ, ಮುದ್ದೆಗೆ ಮತ್ತು ರೈಸ್ಗೆ ಚೆನ್ನಾಗಿರುತ್ತೆ. ನೋಡ್ಬೋದು ನೀರು ಹಾಕ್ಬಿಟ್ಟಿದ್ದೀನಿ. ನೀರು ಹಾಕಿ ಇವಾಗ ಒಂದು ಸ್ವಲ್ಪ ಕುದಿಸ್ಬೇಕು ಒಲೆ ಮೇಲೆ ಇಟ್ಕೊಂಡು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.